ನನ್ನ ಹೆಸರು ಕವಿತಾ. ನನಗೆ ಒಬ್ಬ ಅಣ್ಣ ಇದ್ದಾನೆ. ಅಪ್ಪ ಅಮ್ಮ ನನ್ನನ್ನು ಚೆನ್ನಾಗಿ ಬೆಳೆಸಿದ್ದಾರೆ. ಆದರೆ ಗೊತ್ತಿಲ್ಲ, ನಾನು ಒಬ್ಬ ಹುಡುಗನನ್ನು ಪ್ರೀತಿಸಿ ಮದುವೆ ಆದೆ. ಆತ ಆಟೋ ಡ್ರೈವರ್. ಅವರನ್ನು ನಾನು ಇಷ್ಟಪಟ್ಟಿದ್ದು ಅವರ ಮನಸ್ಸಿಗೆ ತುಂಬ ಒಳ್ಳೆಯ ವ್ಯಕ್ತಿ. ಮನೆಯವರಿಗೆ ಇಷ್ಟ ಇರಲಿಲ್ಲ, ಆದರೂ ಅವರ ವಿರೋಧದ ಮಧ್ಯೆ ನಾವು ಮದುವೆ ಆದ್ವಿ. ಅದಕ್ಕೆ ನಮ್ಮನ್ನು ಮನೆ ಒಳಗೆ ಬಿಟ್ಟುಕೊಳ್ಳಲಿಲ್ಲ. ನಾವು ಇನ್ನೂ ಅಲ್ಲಿ ಇರುವುದು ಬೇಡ ಅಂತ ನಾವು ಬೇರೆ ಊರಿಗೆ ಬಂದ್ವಿ. ಈ ಕಡೆ ನನ್ನ ತಂದೆ ತಾಯಿಯ ಜೊತೆನೂ ಮಾತುಕತೆ ಇಲ್ಲ, ಆ ಕಡೆ ಅತ್ತೆ ಮನೆಯಲ್ಲೂ ಸಹಾಯವಿಲ್ಲ. ಆದರೆ ಹೇಗೋ ನಮ್ಮ ಜೀವನ ಕಷ್ಟವಿಲ್ಲದೆ ನಡೆಯುತ್ತಿತ್ತು. ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ನನ್ನ ಗಂಡ ಬೇಡ, ನೀನು ರಾಣಿಯಂತೆ ಮನೆಯಲ್ಲಿರು ಅಂತ ಹೇಳ್ತಾರೆ. ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಪ್ರೀತಿಯಿಂದ ಕಾಳಜಿ ಮಾಡ್ತಾರೆ. ಬಹುಶಃ ದೇವರಿಗೆ ಒಳ್ಳೆಯವರನ್ನು ಕಂಡ್ರೆ ಆಗಲ್ಲ ಅನಿಸುತ್ತೆ. ಅದಕ್ಕೆ ನಾವು ಅಂದುಕೊಳ್ಳದ ಘಟನೆಗಳು ನಡೆದು ಬಿಡುತ್ತದೆ. ಅವರು ಕಾಯಿಲೆ ಬೀಳ್ತಾರೆ. ಅದು ಯಾವುದೋ ವಿಚಿತ್ರ ಕಾಯಿಲೆ. ಎಷ್ಟು ಡಾಕ್ಟರ್ಸ್ಗೆ ತೋರಿಸಿದರೂ ಅವರ ಬಗ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನಾವು ತೋರಿಸೋಕೆ ಶುರು ಮಾಡಿದ್ದು. ಅದಕ್ಕೆ ಹಣವೋ ಹಣ ಖರ್ಚು ಆಗ್ತದೆ. ಕಡೆಗೆ ಒಂದು ಹಾಸ್ಪಿಟಲ್ನಲ್ಲಿ ಅವರಿಗೆ ಇರುವ ಕಾಯಿಲೆಯನ್ನು ವಿವರಿಸಿ ಹೇಳಿದರು. ಅದು ವಾಸಿಯಾಗಬಹುದು, ಆದರೆ ಅದಕ್ಕೆ ತುಂಬ ಔಷಧಿಗಳು ಕೊಡಬೇಕು. ಅದಕ್ಕೆ ಖರ್ಚಾಗುತ್ತೆ. ನಾನು ಡಾಕ್ಟರ್ಗೆ ಹೇಳಿದೆ, ನೀವು ದುಡ್ಡಿನ ಚಿಂತೆ ಮಾಡಬೇಡಿ, ಮೊದಲು ಅವರಿಗೆ ಒಳ್ಳೆ ಔಷಧಿ ಕೊಡಿ. ತಿಂಗಳಿಗೆ 50,000 ದುಡ್ಡು. ಡಾಕ್ಟರ್ಗೆ ಹೇಳಿದ ಮೇಲೆ ದುಡ್ಡಿಗೆ ಏನು ಮಾಡೋದು ಅಂತ ಚಿಂತೆಯಲ್ಲಿದ್ದೆ. ಗಂಡ ಹಾಸ್ಪಿಟಲ್ನಲ್ಲಿ ಇದ್ದಾನೆ. ತಂದೆ ತಾಯಿ ಬೈದರೂ ಪರವಾಗಿಲ್ಲ ಅಂತ ಅವರ ಮನೆಗೆ ಹೋದೆ. ಅವರ ಸಹಾಯಕ್ಕೆ ಅಂಗಲಾಚಿದೆ. ಆದರೆ ಅವರು ಮನಸ್ಸು ಕರಗಲಿಲ್ಲ. ನೀನು ಬೇಡ ಎಂದರು ಅವನ ಹಿಂದೆನೇ ಹೋದೆ. ನಮ್ಮ ಮರ್ಯಾದೆಯನ್ನು ಕಳೆದೆ. ಇವಾಗ ಕಷ್ಟ ಅಂತ ಬಂದಿದ್ದೀಯಾ? ಇವಾಗ ನಿನಗೆ ನಮ್ಮ ನೆನಪಾಗಿದೆ. ನನಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಅಂತ ಅಪ್ಪ ಅಮ್ಮ ಅಣ್ಣ ಹೇಳಿ ಬೈದು ಕಳಿಸಿದರು. ವಿಧಿ ಇಲ್ಲದೆ ಅತ್ತೆ ಮನೆಗೆ ಹೋದೆ. ಅಲ್ಲೂ ಪರಿಸ್ಥಿತಿ ಬೇರೆ ಏನೂ ಇಲ್ಲ. ಒಟ್ಟಿನಲ್ಲಿ ಎರಡೂ ಕಡೆ ದುಡ್ಡು ಸಿಗದೆ ಮೊದಲಾಡುತ್ತಾ ಮುಂದೆ ಏನು ಮಾಡೋದು ಅಂತ ತಿಳಿದೆ ಮನೆಗೆ ಬಂದು ಸ್ವಲ್ಪ ನೀರು ಕುಡಿದು ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತುಕೊಂಡೆ. ಅದೇ ಸಮಯಕ್ಕೆ, ಹೌದು, ನನ್ನ ಹತ್ರ ಚಿನ್ನ ಇದೆಯಲ್ಲ, ಅದನ್ನೇ ಹಡ ಇಡಬಹುದಲ್ಲ, ಯಾಕೆ ನನಗೆ ಇದು ಮೊದಲೇ ಉಳಿಯಲಿಲ್ಲ ಅಂತ ನನ್ನ ಹತ್ರ ಇರುವ ಚಿನ್ನ ಎಲ್ಲವನ್ನೂ ತಗೊಂಡು ಅಡವಿಟ್ಟೆ. ಈ ತಿಂಗಳಿಗೆ ಆಗುವಷ್ಟು ದುಡ್ಡು ಸಿಕ್ಕಿತು. ಖುಷಿಯಿಂದ ದುಡ್ಡನ್ನು ನೀಡಿದೆ. ಪಾಪ ನನ್ನ ಗಂಡನಿಗೆ ದುಃಖ, ನನ್ನ ಹೆಂಡತಿ ನನ್ನಿಂದ ಕಷ್ಟಪಡುತ್ತಿದ್ದಾಳಲ್ಲ ಅಂತ. ನಾನು ಅವರಿಗೆ ಸಮಾಧಾನ ಮಾಡಿ, ನೀವೇನೂ ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನದಿಂದ ಮನೆಗೆ ಬಂದ ನನಗೆ ಮನೆ ಓನರ್ ಕಾಯುತ್ತಾ ನನಗಾಗಿ ಕುಳಿತಿದ್ದರು. ಅವರಿಗೆ ಬಾಡಿಗೆ 3 ತಿಂಗಳಿಂದ ಕೊಟ್ಟಿರಲಿಲ್ಲ. ನಾನು ಓನರ್ಗೆ ಇರುವ ಪರಿಸ್ಥಿತಿಯನ್ನು ಹೇಳಿದೆ. ಅವರು, ಅದಕ್ಕೂ ನಮಗೂ ಸಂಬಂಧವಿಲ್ಲ, ಇನ್ನು ಇವಾಗಲೇ ನಮಗೆ ದುಡ್ಡು ಕೊಡಬೇಕು. ನಾನು ಅವರ ಕಾಲಿಗೆ ಬಿದ್ದೆ. ಆದರೆ ಅವರ ಮನಸ್ಸು ಕರಗಲಿಲ್ಲ. ಇಲ್ಲ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನೀನು ದುಡ್ಡನ್ನು ಕೊಡಬೇಕು, ಇಲ್ಲವೆಂದರೆ ಮನೆಯಲ್ಲಿ ಖಾಲಿ ಮಾಡು ಅಂತ ತಾಕೀತು ಮಾಡಿದರು. ನಾನು ಕಣ್ಣೀರಾಕುತ್ತಾ ಮನೆ ಮುಂದೆ ಕುಳಿತೆ. ಇದೆಲ್ಲವನ್ನು ನೋಡಿದ ನಮ್ಮ ಪಕ್ಕದ ಮನೆಯ ಹುಡುಗ ನನ್ನನ್ನು ಮಾತನಾಡಿಸಲು ಬಂದ. ನನ್ನನ್ನು ಸಮಾಧಾನ ಮಾಡಿ, ನಾನು ನಿಮಗೆ ಬಾಡಿಗೆ ನೀಡಲು ದುಡ್ಡು ಕೊಡುತ್ತೇನೆ, ಇವಾಗ ಚಿಂತೆ ಮಾಡಬೇಡಿ. ನಾನು ಬೇಡವೆಂದರೆ, ಆದರೆ ಆತ, ಇಲ್ಲ, ನಾನು ನಿಮ್ಮನ್ನು ತುಂಬ ದಿನದಿಂದ ನೋಡಿದ್ದೇನೆ, ನೀವು ಒಳ್ಳೆಯವರು, ದುಡ್ಡನ್ನು ತೆಗೆದುಕೊಳ್ಳಿ. ನಾನು ಧೈರ್ಯ ಮಾಡಿ ದುಡ್ಡನ್ನು ತೆಗೆದುಕೊಂಡು ಮಾರನೇ ದಿನ ಓನರ್ಗೆ ನೀಡಿ ಸಾಲವನ್ನು ತೀರಿಸಿದೆ. ಆದರೆ ಹಾಸ್ಪಿಟಲ್ಗೆ ಹೋದ ನನಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ನನ್ನ ಗಂಡನ ಆರೋಗ್ಯದಲ್ಲಿ ಏರುಪೇರಾಗಿ ತಕ್ಷಣವೇ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಪರೇಷನ್ಗೆ ಇವಾಗಲೇ ನೀವು ದುಡ್ಡು ಕೊಡಬೇಕು. ಸಂಜೆ ಒಳಗೆ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಗಂಡ ಉಳಿತಾರೆ, ಇಲ್ಲವೆಂದರೆ ನಮ್ಮ ಕೈನಲ್ಲಿ ಏನೂ ಇಲ್ಲ ಅಂತ ಡಾಕ್ಟರ್ ಕೈ ಚೆಲ್ಲಿದರು. ನನಗೇನೂ ಮಾಡಲು ತೋಚದೆ ಅಳುತ್ತಾ ಕೂತಿದ್ದೆ. ಮನೆಗೆ ಹೋಗಿ ದೀಪವನ್ನು ಹಚ್ಚಿ ದೇವರ ಮುಂದೆ ಬೇಡಿದೆ. ನನಗೆ ಸಹಾಯ ಮಾಡಿದ ಹುಡುಗನ ಹತ್ರ ಮತ್ತೆ ದುಡ್ಡನ್ನು ಕೇಳೋಣ ಅಂತ ಹೋದೆ. ಆತನ ಮನೆಯ ಬಾಗಿಲನ್ನು ಬಡಿದೆ. ಆತ ಮನೆ ಡೋರ್ ಓಪನ್ ಮಾಡಿದ. ನನ್ನನ್ನು ನೋಡಿ ಆಶ್ಚರ್ಯದಿಂದ ಏನಾಯಿತು ಅಂತ ಕೇಳಿದ. ನಾನು ನಡೆದ ವಿಷಯವನ್ನು ಹೇಳಿದೆ. ಆತ, ಇಲ್ಲ, ನನ್ನ ಹತ್ರ ಇಷ್ಟೊಂದು ದುಡ್ಡಿಲ್ಲ, ಆದರೆ ನನ್ನ ಸ್ನೇಹಿತ ಇದ್ದಾನೆ, ಅವನಿಗೆ ಫೋನ್ ಮಾಡ್ತೀನಿ, ಅವನು ಏನಾದರೂ ಸಹಾಯ ಮಾಡಬಹುದು. ಅವನ ಸ್ನೇಹಿತನಿಗೆ ಫೋನ್ ಮಾಡಿದ್ರು. ಆ ಸ್ನೇಹಿತ, ನಾನು ಬಂದು ಮಾತಾಡ್ತೀನಿ ಅಂತ ಫೋನ್ ಇಟ್ಟು ಒಂದು ಅರ್ಧ ಗಂಟೆಯಲ್ಲಿ ಮನೆಗೆ ಬಂದ. ಸ್ನೇಹಿತನ ಹತ್ತಿರ ಮಾತನಾಡಿ ಹೇಳಿ ಕಳಿಸಿದ. ಆತನಿಗೆ ದುಡ್ಡು ಕೊಡಲು ಒಪ್ಪಿಗೆ ಇದೆ, ಆದರೆ ಅದರ ಬದಲಾಗಿ ನೀವು ಒಂದು ಕೆಲಸ ಮಾಡಬೇಕು. ಅದನ್ನು ಒಪ್ಪಿದರೆ ಮಾತ್ರ ಆತ ನಿಮಗೆ ದುಡ್ಡು ಕೊಡ್ತಾನೆ.
ಆತ ನನಗೆ ದುಡ್ಡು ಕೊಟ್ಟರೆ ಸಾಕು, ನಾನೇನಾದರೂ ಮಾಡಲು ಸಿದ್ಧಲಿದ್ದೇನೆ. ನಿಮಗೆ ಬೇಕಾಗಿರುವ 2 ಲಕ್ಷವನ್ನು ತಕ್ಷಣವನ್ನೇ ನೀಡುತ್ತಾನೆ. ಆದರೆ ಇವಾಗ ನೀವು ಅವರಿಗೆ ಇಂದು ರಾತ್ರಿ ಜೊತೆಯಾಗಬೇಕು. ನನ್ನ ತಲೆ ಕೆಟ್ಟು ಹೋಗಿತ್ತು. ಇಂದು ಮುಂದೆ ನೋಡದೆ ಗಂಡನನ್ನು ಉಳಿಸಿಕೊಳ್ಳಲು ಅಷ್ಟೇ ತಾನೇ ಆಯಿತು. ಇವತ್ತು ರಾತ್ರಿ ಅಲ್ವಾ, ಖಂಡಿತ ಬರುತ್ತೇನೆ. ಮೊದಲು ದುಡ್ಡು ಕೊಡಿ ಅಂತ ದುಡ್ಡು ತೆಗೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ದುಡ್ಡನ್ನು ಕಟ್ಟಿದೆ. ನಾವು ಅಂದುಕೊಂಡಂತೆ ನನ್ನ ಗಂಡನ ಆಪರೇಷನ್ ಸಂಜೆ ಆಯಿತು. ಪಕ್ಕದ ಮನೆಯ ಹುಡುಗ ನನಗೆ ಫೋನ್ ಮಾಡಿದ, ರಾತ್ರಿ ಆಗುತ್ತದೆ, ಮನೆಗೆ ಬೇಗ ಬನ್ನಿ ಅಂತ. ನಾನು ಅಕ್ಕಪಕ್ಕದವರ ಮನೆಯ ಕಣ್ಣನ್ನು ತಪ್ಪಿಸಿ ಅವನ ರೂಮಿಗೆ ಹೋದೆ. ಅವನ ರೂಮಿನಲ್ಲಿ 3 ಜನ ಸ್ನೇಹಿತರು ಕುಳಿತುಕೊಂಡು ಕುಡಿಯುತ್ತಿದ್ದರು. ಇಲ್ಲಿ ಇರುವುದು ಒಂದೇ ಕೋಣೆ ಬೇರೆ. ನನ್ನನ್ನು ಜೋರಾಗಿ ಬರಸೆಳೆದು ಪಕ್ಕ ಕೂರಿಸಿಕೊಂಡು ನೀನು ಸ್ವಲ್ಪ ಕುಡಿ ಅಂತ ನನ್ನ ಗಂಟಲಲ್ಲಿ ತುರುಕಿದರು. ನನಗೆ ಏನಾಗುತ್ತಿದೆ ಎಂದು ತಿಳಿಯುವಷ್ಟರಲ್ಲಿ 3 ಜನ ಸಿಂಹಗಳಂತೆ ಜಿಂಕೆಯ ಮೇಲೆ ಎರಗಿದರು. ನಾನು ಚಿರುತ್ತಿದ್ದೇನೆ, ನೀವು ಹೇಳಿದ್ದು ಒಬ್ಬರು ಅಂತ. ಸಿಂಹ ಬೇಟೆಗೆ ನಿಂತಾಗ ಎಲ್ಲ ಸಿಂಹಗಳು ಒಟ್ಟಿಗೆ ಬರುತ್ತವೆ. ಒಂದು ಸಿಂಹ ನನ್ನ ತುಟಿಯನ್ನು ನೀಡಿದರೆ ಇನ್ನೊಂದು ಸಿಂಹ ಎಲ್ಲವನ್ನು ಕಳಚುವ ಕೆಲಸದಲ್ಲಿ ನಿರತವಾಗಿದೆ. ಇನ್ನೊಂದು ಸಿಂಹ ತನ್ನ ಗಂಟೆಯನ್ನು ಸಿದ್ಧ ಮಾಡಿಕೊಳ್ಳುತ್ತದೆ. ಜಿಂಕೆಯನ್ನು ಸಿಂಹ ಬೇಟೆಯಾಡುವ ಹಾಗೆ ಸಿಂಹಗಳು ಕಾದು ಕುಳಿತಿದೆ. ಸಿಂಹದ ಗಂಟೆಗಳು ಗಡಸಾಗಿ ನಿಂತಿದೆ. ಒಂದೊಂದು ಸಿಂಹ 15 ನಿಮಿಷ ತೆಗೆದುಕೊಳ್ಳುತ್ತದೆ. ಒಂದೊಂದಾಗಿದಂತೆ ಸರತಿಯಲ್ಲಿ ಬೇಟೆಯಾಡುತ್ತದೆ. ಬೇಟೆ ಮುಗಿದರೂ ಸಿಂಹಗಳು ಬಿಡುತ್ತಿಲ್ಲ. ಇನ್ನೊಮ್ಮೆ ಬೇಟೆಯಾಡೋಣ ಅಂತ ಸಿದ್ಧವಾಗಿದೆ. 2 ತಾಸು ಬೇಟೆಯಾಡಿದೆ. ಎಲ್ಲ ಕಡೆ ರಸ ಚೆಲ್ಲಿ ತನ್ನ ತಾಕತ್ತನ್ನು ಪರಿಚಯಿಸಿದೆ. ನಿಜವಾಗಲೂ ಇಂಥದ್ದನ್ನು ನಾನು ಅನುಭವಿಸಿರಲಿಲ್ಲ. ನನ್ನ ಗಂಡ ಮೃದು ಸ್ವಭಾವದವನು, ಎಂದಿಗೂ ನೋವನ್ನು ಮಾಡಿರಲಿಲ್ಲ. ಆದರೆ ಇವರು ಹಸಿದುಕೊಂಡು ಕಾಯುತ್ತಿರುವ ಸಿಂಹಗಳು, ಹೇಳಿದರೆ ಕೇಳುವುದಿಲ್ಲ. ಹೀಗೋ ನನಗೆ ಸಮಯಕ್ಕೆ ಸರಿಯಾಗಿ ದುಡ್ಡು ನೀಡಿ ಕಾಪಾಡಿದ್ದಾರೆ. ಅವರ ಸಾಲ ತೀರುವವರೆಗೂ ಬೇಟೆಯಾಡುವುದನ್ನು ಮುಂದುವರಿಸಿದೆ. ನನ್ನ ಗಂಡ 6 ತಿಂಗಳ ನಂತರ ಹುಷಾರಾಗಿ ಮನೆಗೆ ಬಂದರು. ನಾವು ಮನೆಯನ್ನು ಬದಲಾಯಿಸಿ ಬೇರೆ ಕಡೆ ಹೋಗಿ ವಾಸಿಸಲು ಪ್ರಾರಂಭಿಸಿದ್ವಿ. ನಾನು ಮಾಡಿದ್ದು ತಪ್ಪೇ ಇರಬಹುದು, ಆದರೆ ಆ ಕ್ಷಣಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ನನ್ನನ್ನು ಈ ಕೆಲಸಕ್ಕೆ ಪ್ರೇರೇಪಿಸಿತು. ಈ ಕಥೆಗಳು ಕೇವಲ ಕಾಲ್ಪನಿಕ ಕಥೆಗಳು, ಯಾರನ್ನು ನೋಯಿಸಲು ಮಾಡಿಲ್ಲ ಮತ್ತು ಇದನ್ನು ಯಾರೂ ಅನುಕರಿಸಬಾರದು. ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.